ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಅರಣ್ಯಕಾಂಡದಲ್ಲಿ ಮತಂಗ ವನದಲ್ಲಿದ್ದ ಶಬರಿಯ ಆಶ್ರಮಕ್ಕೆ ರಾಮಲಕ್ಷ್ಮಣರ ಪ್ರಯಾಣ, ಶಬರಿಯಿಂದ ಸತ್ಕಾರ, ಮತಂಗ ವನದರ್ಶನ. ಶಬರಿಯು ತನ್ನ ಶರೀರವನ್ನು ಅಗ್ನಿಯಲ್ಲಿ ಅರ್ಪಿಸಿ ದಿವ್ಯ ಧಾಮಕ್ಕೆ ತೆರಳಿದುದು ಎಂಬ 74ನೆಯ ಸರ್ಗಕ್ಕೆ ಸ್ವಾಗತ. ತೌಕಬಂಧೇನ ತಂ ಮಾರ್ಗಂ ಪಂಪಾಯ ದರ್ಶಿತಂ ವನೆ ಪ್ರತಸ್ಥತುರ್ದಿಶಂ ಗೃಹ್ಯ ಪ್ರತೀಚೀಂ ನೃವರಾತ್ಮಜೌ. ರಾಜಕುಮಾರರಾದ ರಾಮಲಕ್ಷ್ಮಣರು ಕಬಂಧನು ನಿರ್ದೇಶಿಸಿದಂತೆ ಪಂಪಾ ಸರೋವರಕ್ಕೆ ಹೋಗುವ ಪಶ್ಚಿಮ ದಿಕ್ಕಿನ ಮಾರ್ಗವನ್ನು ಹಿಡಿದು ಹೊರಟರು. ಜೇನುಗೂಡುಗಳಿಂದಲೂ ಫಲ ಪುಷ್ಪಗಳಿಂದಲೂ ಸಮೃದ್ಧವಾಗಿದ್ದ ಪರ್ವತಗಳ ಮಧ್ಯಭಾಗದಲ್ಲಿದ್ದ ವೃಕ್ಷಗಳನ್ನು ನೋಡುತ್ತಾ ರಾಮಲಕ್ಷ್ಮಣರು ಸುಗ್ರೀವನನ್ನು ಕಾಣಲು ಹೋಗುತ್ತಿದ್ದರು. ರಾತ್ರಿಯಲ್ಲಿ ಪರ್ವತದ ತಪ್ಪಲಿನಲ್ಲಿ ತಂಗಿದ್ದು ಬೆಳಗಾಗುತ್ತಲೇ ಪ್ರಯಾಣವನ್ನು ಮುಂದುವರಿಸಿ ಸ್ವಲ್ಪ ಹೊತ್ತಿನಲ್ಲಿಯೇ ಪಂಪಾ ಪುಷ್ಕರಣಿಯ ಪಶ್ಚಿಮ ತೀರವನ್ನು ಸೇರಿದ ರಾಮಲಕ್ಷ್ಮಣರು ಅಲ್ಲಿ ಅತ್ಯಂತ ರಮ್ಯವಾಗಿದ್ದ ಶಬರೀಶ್ರಮವನ್ನು ನೋಡಿದರು. ಅನೇಕ ವೃಕ್ಷಗಳಿಂದ ಸುತ್ತುವರಿಯಲ್ಪಟ್ಟಿದ್ದ ಸುರಮ್ಯವಾಗಿದ್ದ ಆ ಆಶ್ರಮದ ಸೊಬಗನ್ನು ಎವೆಯಿಕ್ಕದೆ ನೋಡುತ್ತಾ ಆ ಸಹೋದರರು ಶ್ರಮಣಿಯ ಸಮೀಪಕ್ಕೆ ಹೋದರು. ತಪಸ್ಸಿನ ಸಿದ್ಧಿಯನ್ನು ಪಡೆದಿದ್ದ ಶಬರಿಯು ರಾಮಲಕ್ಷ್ಮಣರನ್ನು ನೋಡಿದೊಡನೆಯೇ ಕೈಮುಗಿದು ಮೇಲೆದ್ದಳು. ಬಳಿಕ ಇಬ್ಬರ ಪಾದಾರವಿಂದಗಳನ್ನು ಮುಟ್ಟಿ ನಮಸ್ಕರಿಸಿದಳು. ಯಥಾವಿಧಿಯಾಗಿ ಆ ಸೋದರರಿಗೆ ಸುಖಾಸನಗಳನ್ನಿತ್ತು ಅರ್ಘ್ಯಪಾದ್ಯಾದಿಗಳಿಂದ ಸತ್ಕರಿಸಿದಳು. ಬಳಿಕ ಶ್ರೀರಾಮನು ಧರ್ಮಾಚರಣೆಯಲ್ಲಿಯೇ ನಿರತಳಾಗಿದ್ದ ಸನ್ಯಾಸಿನಿಯನ್ನು ಪ್ರಶ್ನಿಸಿದನು. ಕಚ್ಚಿತ್ತೇ ನಿರ್ಜಿತಾ ವಿಘ್ನಾಃ ಕಚ್ಚಿತ್ತೇ ವರ್ಧತೆ ತಪಃ ಕಚ್ಚಿತ್ತೇ ನಿಯತಃ ಕ್ರೋಧ ಆಹಾರಶ್ಚ ತಪೋಧನಳೆ. ತಪಸ್ಸಿಗೆ ವಿಘ್ನವನ್ನುಂಟು ಮಾಡುವ ಕಾಮ ಕ್ರೋಧಾದಿಗಳನ್ನು ನೀನು ಜಯಿಸಿರುವೆಯಾ? ನಿನ್ನ ತಪಸ್ಸು ದಿನದಿಂದ ದಿನಕ್ಕೆ ವರ್ಧಿಸುತ್ತಿರುವುದೇ? ಕೋಪವು ನಿನ್ನ ಹತೋಟಿಗೆ ಒಳಪಟ್ಟ ಆಹಾರವು ನಿಯತವಾಗಿರುವುದೇ? ಕಚ್ಚಿತ್ತೇ ನಿಯಮ ಪ್ರಾಪ್ತಾ ಕಚ್ಚಿತ್ತೇ ಮನಸ್ಸ ಸುಖಂ ಕಚ್ಚಿತ್ತೇ ಗುರು ಶುಶ್ರೂಷಾ ಸಫಲ ಚಾರುಭಾಷಿಣಿಯೇ, ನೀನು ನಿಯತವಾದ ವ್ರತಾನುಷ್ಠಾನಗಳನ್ನು ಆಚರಿಸುತ್ತಿರುವೆಯಾ? ನಿನ್ನ ಮನಸ್ಸು ಯಾವ ವಿಧವಾದ ಚಿಂತೆಯಲ್ಲಿಯೂ ಮಗ್ನವಾಗದೆ ಸುಖವಾಗಿರುವುದೇ? ನೀನು ಮಾಡಿರುವ ಗುರು ಶುಶ್ರೂಷೆಯು ಸಾಫಲ್ಯವನ್ನು ಹೊಂದಿರುವುದೇ? ಶ್ರೀರಾಮನು ಹೀಗೆ ಪ್ರಶ್ನಿಸಲಾಗಿ ಸಿದ್ಧ ಪುರುಷರಿಗೆ ಪ್ರಿಯಳಾದ ತಪಸ್ಸಿನ ಸಿದ್ಧಿಯನ್ನು ಪಡೆದಿದ್ದ ತಾಪಸೆಯಾದ ವೃದ್ಧೆಯಾದ ಶಬರಿಯು ಶ್ರೀರಾಮನ ಸಮ್ಮುಖದಲ್ಲಿ ಕುಳಿತು ಉತ್ತರಿಸಿದಳು. ಅದ್ಯ ಪ್ರಾಪ್ತ ತಪಸ್ಸಿದ್ಧಿಸ್ತವ ಸಂದರ್ಶನಾನ್ಮಯ ಅದ್ಯ ಮೇ ಸಫಲಂ ತಪ್ತಂ ಗುರುವಶ್ಚ ಸುಪೂಜಿತಾಃ ಅದ್ಯ ಮೇ ಸಫಲಂ ಜನ್ಮ ಸ್ವರ್ಗಶ್ಚೈವ ಭವಿಷ್ಯತಿ ತ್ವಯಿ ದೇವ ವರೇ ರಾಮ ಪೂಜಿತೆ ಪುರುಷರ್ಷಭ. ರಾಮಭದ್ರ, ನಿನ್ನ ಈ ದಿವ್ಯ ದರ್ಶನದಿಂದಾಗಿ ಇದೀಗಲೇ ನನ್ನ ತಪಸ್ಸು ಸಿದ್ಧಿಸಿತು, ನನ್ನ ಜನ್ಮವು ಸಾರ್ಥಕವಾಯಿತು. ನನ್ನ ಗುರುಗಳ ಶುಶ್ರೂಷೆಯನ್ನು ನಾನು ಚೆನ್ನಾಗಿಯೇ ಮಾಡಿದ್ದೇನೆ. ಅದರ ಫಲವೇ ನಿನ್ನ ದಿವ್ಯ ದರ್ಶನವಾಗಿದೆ. ನಾನು ಮಾಡಿರುವ ತಪಸ್ಸು ಈಗ ಫಲಿತವಾಗಿದೆ. ಪುರುಷರ್ಷಭನೇ, ದೇವಶ್ರೇಷ್ಠನಾದ ನಿನ್ನನ್ನು ಸತ್ಕರಿಸಿದರೆ ನನಗೆ ಸ್ವರ್ಗವು ಲಭಿಸುತ್ತದೆ. ಚಕ್ಷುಷಾ ತವ ಸೌಮ್ಯೇನ ಪೂತಾಸ್ಮಿ ರಘುನಂದನ ಗಮಿಷ್ಯಾಮ್ಯಕ್ಷಯಾಲ್ಲೋಕಾಂ ಸ್ತತ್ಪ್ರಸಾದರಿಂದಮ. ರಘುನಂದನನೇ, ಸೌಮ್ಯವಾದ ನಿನ್ನ ದೃಷ್ಟದಿಂದಲೇ ನಾನು ಪವಿತ್ರಳಾದೆನು. ನಿನ್ನ ಪ್ರಸನ್ನತೆಯಿಂದಾಗಿ ನಾನು ನಾಶವಿಲ್ಲದ ಪುಣ್ಯ ಲೋಕಗಳಿಗೆ ಹೋಗುತ್ತೇನೆ. ನಾನು ಇದುವರೆಗೂ ಯಾವ ಗುರುಜನರ ಸೇವೆಯನ್ನು ಮಾಡುತ್ತಿದ್ದೆನೋ ಆ ಗುರುಜನರೆಲ್ಲರೂ ನೀನು ಚಿತ್ರಕೂಟಕ್ಕೆ ಬರುತ್ತಿದ್ದಂತೆಯೇ ವಿಮಾನಗಳಲ್ಲಿ ಕುಳಿತು ಇಲ್ಲಿಂದಲೇ ಸ್ವರ್ಗಾರೋಹಣ ಮಾಡಿದರು. ಆ ಸಮಯದಲ್ಲಿ ಮಹಾಭಾಗ್ಯಶಾಲಿಗಳಾದ ಧರ್ಮಜ್ಞರಾದ ಮಹರ್ಷಿಗಳು ನನಗೆ ಹೀಗೆ ಹೇಳಿ ಹೋದರು. ಆಗಮಿಷ್ಯತಿ ತೇ ರಾಮ ಸುಪುಣ್ಯಮಿಮಮಾಶ್ರಮಂ ಸತೇ ಪ್ರತಿಗೃಹೀತವ್ಯ ಸೌಮಿತ್ರಿ ಸಹಿತೋ ತಿಥಿ ತಂಚ ದೃಷ್ಟ್ವಾ ವಕ್ಷಯಾಂ ಸ್ತ್ವಂ ಗಮಿಷ್ಯಸಿ. ಶ್ರೀರಾಮನು ಪುಣ್ಯತಮವಾದ ಈ ನಿನ್ನ ಆಶ್ರಮಕ್ಕೆ ಆಗಮಿಸುವನು. ಅತಿಥಿಯಾಗಿ ಬರುವ ಸೌಮಿತ್ರಿ ಸಹಿತನಾದ ಶ್ರೀರಾಮನನ್ನು ನೀನು ಆದರದಿಂದ ಸ್ವಾಗತಿಸಿ ಸತ್ಕರಿಸಬೇಕು. ಶ್ರೀರಾಮನನ್ನು ಸಂದರ್ಶಿಸಿದ ನಂತರ ನಾಶರಹಿತವಾದ ಪುಣ್ಯ ಲೋಕಗಳಿಗೆ ನೀನು ಹೋಗುವೆ.
ಪುರುಷ ಶ್ರೇಷ್ಠನೇ, ಮಹಾಭಾಗ್ಯಶಾಲಿಗಳಾದ ಮಹರ್ಷಿಗಳು ಹೀಗೆ ಹೇಳಿ ಸ್ವರ್ಗಾರೋಹಣ ಮಾಡಿದರು. ಆಗಿನಿಂದ ನಾನು ಪಂಪಾ ಸರೋವರದ ತೀರ ಪ್ರದೇಶದಲ್ಲಿ ಸಿಕ್ಕುವ ನಾನಾ ವಿಧವಾದ ಕಂದ ಮೂಲ ಫಲಗಳನ್ನು ನಿನ್ನ ಸಲುವಾಗಿ ಶೇಖರಿಸಿಡುತ್ತಿದ್ದೇನೆ. ಶಬರಿಯು ಹೇಳಲು ಧರ್ಮಾತ್ಮನಾದ ಶ್ರೀರಾಮನು ಆತ್ಮವಿಜ್ಞಾನ ಸಂಪನ್ನೆಯಾಗಿದ್ದ ಶಬರಿಗೆ ಹೇಳಿದನು, ಶ್ರಮಣಿ, ಧನುವಂಶೀಯನಾದ ಕಬಂಧನಿಂದ ಮಹಾತ್ಮರಾದ ನಿನ್ನ ಗುರುಗಳ ಮಹಿಮೆಯನ್ನು ಯಥಾವತ್ತಾಗಿ ಕೇಳಿ ತಿಳಿದಿರುವೆನು. ಅವರ ಆ ಮಹಿಮೆಯನ್ನು ಈಗ ನಾನು ಪ್ರತ್ಯಕ್ಷವಾಗಿಯೇ ಕಾಣಲು ಬಯಸುತ್ತೇನೆ. ಯುಕ್ತವೆಂದು ಭಾವಿಸುವೆಯಾದರೆ ಅದನ್ನು ನನಗೆ ತೋರಿಸು. ಶ್ರೀರಾಮನ ಮುಖಾರವಿಂದದಿಂದ ಹೊರಟ ಆ ಮಾತನ್ನು ಕೇಳಿ ಶಬರಿಯು ರಾಮ ಲಕ್ಷ್ಮಣರಿಬ್ಬರಿಗೂ ಆ ಮತಂಗವನವನ್ನು ತೋರಿಸುತ್ತಾ ಹೇಳಿದಳು, ಶ್ರೀರಾಮ, ಇತ್ತ ನೋಡು, ದಟ್ಟವಾದ ಮೇಘಗಳಂತೆಯೇ ಇರುವ ಈ ಮಹಾವನವು ಮೃಗಗಳಿಂದಲೂ ಪಕ್ಷಿಗಳಿಂದಲೂ ವ್ಯಾಪ್ತವಾಗಿದೆ. ಮತಂಗ ಮಹರ್ಷಿಗಳು ಇದನ್ನು ನಿರ್ಮಿಸಿದರಾದ ಕಾರಣ ಇದು ಮತಂಗ ವನವೆಂದೇ ಪ್ರಸಿದ್ಧವಾಗಿದೆ. ಇತ್ತ ಕಡೆ ನೋಡಿರಿ, ಆತ್ಮದರ್ಶಿಗಳಾದ ನನ್ನ ಗುರುಗಳು ಇಲ್ಲಿಯೇ ವಾಸವಾಗಿದ್ದರು. ಇಲ್ಲಿಯೇ ಅವರು ಮಂತ್ರದಿಂದ ಪರಿಶುದ್ಧವಾಗಿದ್ದ ತಮ್ಮ ದೇಹ ರೂಪವಾದ ಪಂಜರವನ್ನು ಮಂತ್ರೋಚ್ಚಾರಣವಾಗಿ ಅಗ್ನಿಯಲ್ಲಿ ಹೋಮ ಮಾಡಿಕೊಂಡರು, ಅಂದರೆ ಅಗ್ನಿ ಪ್ರವೇಶ ಮಾಡಿದರು. ಇತ್ತ ನೋಡಿರಿ, ಇದು ಪ್ರತ್ಯಕ್ಷಲಿ ಎಂಬ ಹೆಸರಿನ ವೇದಿಕೆಯಾಗಿದೆ. ಪಶ್ಚಿಮ ದಿಕ್ಕಿನಲ್ಲಿ ಸ್ಥಾಪಿಸಿರುವ ತಗ್ಗಿನ ವೇದಿಕೆಯಾಗಿದೆ. ಈ ಸ್ಥಳದಲ್ಲಿಯೇ ನಾನು ಸತ್ಕರಿಸುತ್ತಿದ್ದ ಗುರುಗಳು ಬಹಳ ಶ್ರಮಪಟ್ಟು ನಡುಗುತ್ತಿರುವ ಕೈಗಳಿಂದ ಪುಷ್ಪಗಳ ಮೂಲಕವಾಗಿ ದೇವತೆಗಳ ಅರ್ಚನೆಯನ್ನು ಮಾಡುತ್ತಿದ್ದರು. ರಾಘವ, ಗುರುಗಳ ತಪಃ ಪ್ರಭಾವದಿಂದ ಈಗಲೂ ಅಪಾರವಾದ ಪ್ರಭೆಯಿಂದ ಕೂಡಿರುವ ಈ ವೇದಿಯು ತನ್ನ ಕಾಂತಿಯಿಂದ ಎಲ್ಲ ದಿಕ್ಕುಗಳನ್ನು ಬೆಳಗುತ್ತಿರುವುದನ್ನು ನೋಡು. ಸತತವಾದ ವ್ರತೋಪವಾಸಗಳಿಂದ ದುರ್ಬಲರಾಗಿದ್ದ ನನ್ನ ಗುರುಗಳು ಹೋಗಲು ಅಶಕ್ತರಾಗಿದ್ದರು. ಆದರೆ ಅವರಿಗೆ ತೀರ್ಥಗಳಲ್ಲಿ ಸ್ನಾನ ಮಾಡಬೇಕೆಂಬ ಮನಸ್ಸುಂಟಾಗಿತು. ಅವರು ಪುಣ್ಯೋಪೇತವಾದ ಸಪ್ತ ಸಮುದ್ರಗಳನ್ನು ಮನಸ್ಸಿನಲ್ಲಿಯೇ ಚಿಂತಿಸಿದರು. ಮಹಾಮಹಿಮರಾದ ಅವರು ಹಾಗೆ ಚಿಂತಿಸಿದ ಮಾತ್ರದಿಂದಲೇ ಸಪ್ತ ಸಾಗರಗಳು ಇಲ್ಲಿಗೆ ಆಗಮಿಸಿದವು. ಇತ್ತ ಕಡೆ ಕಾಣುತ್ತಿರುವುದೇ ಆ ಸಪ್ತ ಸಮುದ್ರಗಳ ಸಾನ್ನಿಧ್ಯವಿರುವ ದಿವ್ಯ ತೀರ್ಥ. ಆ ನನ್ನ ಮಹಾತ್ಮರಾದ ಗುರುಗಳು ಸಪ್ತ ಸಮುದ್ರ ತೀರ್ಥಗಳಲ್ಲಿ ಸ್ನಾನ ಮಾಡಿ ಒದ್ದೆಯಾಗಿರುವ ನಾರುಮಡಿಗಳನ್ನು ಇಲ್ಲಿ ಕಾಣುತ್ತಿರುವ ವೃಕ್ಷಗಳ ಮೇಲೆ ಒಣಗು ಹಾಕುತ್ತಿದ್ದರು. ಆದರೆ ಆ ನಾರುಮಡಿಗಳು ಇಂದಿನವರೆಗೂ ಒಣಗಿಯೇ ಇಲ್ಲ. ಭಾಗ್ಯಶಾಲಿಗಳಾದ ಅವರು ದೇವತೆಗಳನ್ನು ಪೂಜಿಸುವಾಗ ಕನ್ನೈದಿಲೆಯೊಡನೆ ಇತರ ಪುಷ್ಪಗಳನ್ನು ಸೇರಿಸಿ ಮಾಲೆಗಳನ್ನು ಮಾಡಿ ದೇವತೆಗಳಿಗೆ ಹಾರ ಹಾಕುತ್ತಿದ್ದರು. ಅಂದು ಅವರು ಹಾಕಿದ ಪುಷ್ಪ ಹಾರಗಳು ಇಂದಿಗೂ ಬಾಡಿ ಹೋಗಿಲ್ಲ, ನವನೂತನವಾಗಿಯೇ ಕಾಣುತ್ತಿವೆ. ರಾಮಭದ್ರ, ನೀನು ತಮ್ಮನೊಡನೆ ದಿವ್ಯವಾದ ಈ ಮತಂಗವನವನ್ನು ಸಮಗ್ರವಾಗಿ ನೋಡಿರುವೆ. ನನ್ನ ಗುರುಗಳ ಮಹಿಮೆಯ ವಿಷಯವಾಗಿ ಕೇಳಬೇಕಾದುದೆಲ್ಲವನ್ನೂ ಕೇಳಿರುವೆ. ನಾನು ನಿನ್ನ ಅನುಜ್ಞೆಯನ್ನು ಪಡೆದು ಈ ದೇಹವನ್ನು ಪರಿತ್ಯಜಿಸಲು ಬಯಸಿದ್ದೇನೆ. ಇದು ಯಾರ ಆಶ್ರಮವಾಗಿರುವುದೋ ಮತ್ತು ನಾನು ಯಾರ ಪರಿಚಾರಣೆಯೋ ಅಂತಹ ಆತ್ಮದರ್ಶಿಗಳಾದ ನನ್ನ ಗುರುಗಳ ಸಮೀಪಕ್ಕೆ ನಾನು ಹೋಗಲು ಇಚ್ಛಿಸಿದ್ದೇನೆ. ಶಬರಿಯ ಧರ್ಮಯುಕ್ತವಾದ ಮಾತನ್ನು ಕೇಳಿ ರಾಮ ಲಕ್ಷ್ಮಣರಿಬ್ಬರು ಬಹಳವಾಗಿ ಸಂತೋಷಪಟ್ಟರು. ಇದು ನಿಶ್ಚಯವಾಗಿಯೂ ಆಶ್ಚರ್ಯಕರವಾದ ದೃಶ್ಯವೇ ಸರಿ ಎಂದು ಉದ್ಗರಿಸಿದರು. ಬಳಿಕ ಶ್ರೀರಾಮನು ಕಠೋರ ವ್ರತನಿಷ್ಠಳಾದ ಶಬರಿಗೆ ಹೇಳಿದನು, ಅರ್ಚಿತೋಹಂ ತ್ವಯಾ ಭಕ್ತ್ಯ ಗಚ್ಚಂ ಕಾಮಂ ಯಥಾ ಸುಖಂ ಗಚ್ಚ ಕಾಮಂ ಯಥಾ ಸುಖಂ. ಭದ್ರೆ, ನೀನು ನನ್ನನ್ನು ಮನಸ್ತೃಪ್ತಿಯಾಗುವಂತೆ ಭಕ್ತಿಯಿಂದ ಉಪಚರಿಸಿರುವೆ. ನಿನ್ನ ಇಚ್ಛಾನುಸಾರವಾಗಿ ನಿನಗೆ ಅಭೀಷ್ಟವಾದ ಲೋಕಗಳಿಗೆ ಸುಖವಾಗಿ ಹೋಗು. ಶ್ರೀರಾಮನು ಹೀಗೆ ಹೇಳಲು ಜಟಾಧಾರಿಣಿಯಾಗಿದ್ದ ನಾರುಮಡಿ ಮತ್ತು ಕೃಷ್ಣಾಜಿನಗಳನ್ನು ತೊಟ್ಟಿದ್ದ ಶಬರಿಯು ಆ ಕ್ಷಣದಲ್ಲಿಯೇ ತನ್ನ ಜೀರ್ಣವಾಗಿದ್ದ ದೇಹವನ್ನು ಬಿಡುವ ಇಚ್ಛೆಯಿಂದ ಶ್ರೀರಾಮನ ಅನುಜ್ಞೆಯನ್ನು ಪಡೆದು ಧಗಿಸುತ್ತಿದ್ದ ಯಜ್ಞೇಶ್ವರನಲ್ಲಿ ಆಹುತಿಯನ್ನಾಗಿ ಸಮರ್ಪಿಸಿಕೊಂಡು ತಾನು ಯಜ್ಞೇಶ್ವರನಂತೆಯೇ ಪ್ರಜ್ವಲಿಸುತ್ತಾ ಸ್ವರ್ಗಲೋಕಕ್ಕೆ ಹೊರಟು ಹೋದಳು. ಪಾರ್ಥಿವ ಶರೀರವನ್ನು ತ್ಯಜಿಸಿ ದಿವ್ಯ ಶರೀರವನ್ನು ಧರಿಸಿ ಅಗ್ನಿಯಿಂದ ಹೊರಬಂದ ಶಬರಿಯು ದಿವ್ಯವಾದ ಆಭರಣಗಳನ್ನು ತೊಟ್ಟುಕೊಂಡು ದಿವ್ಯವಾದ ಮಾಲೆಗಳಿಂದ ಶರೀರವನ್ನು ಸಿಂಗರಿಸಿಕೊಂಡಿದ್ದಳು. ದಿವ್ಯವಾದ ವಸ್ತ್ರಗಳನ್ನುಟ್ಟಿದ್ದಳು. ನೋಡಲು ರಮ್ಯಳಾಗಿದ್ದಳು. ಹೀಗೆ ಸರ್ವ ಸಮಲಂಕೃತಳಾಗಿದ್ದ ಶಬರಿಯು ವಿಶೇಷವಾಗಿ ಪ್ರಕಾಶಿಸುವ ಮಿಂಚಿನಂತೆ ಮತಂಗವನದ ಪ್ರದೇಶವನ್ನೆಲ್ಲ ತನ್ನ ಕಾಂತಿಯಿಂದ ಬೆಳಗುತ್ತಾ ಸ್ವರ್ಗಾರೋಹಣ ಮಾಡಿದಳು.
ಪುಣ್ಯಾತ್ಮರಾದ ಮಹರ್ಷಿಗಳು ಯಾವ ಪುಣ್ಯ ಸ್ಥಾನದಲ್ಲಿ ವಿಹರಿಸುತ್ತಿದ್ದರೋ ಬಹುದೇ ಪುಣ್ಯ ಸ್ಥಾನವನ್ನು ಶಬರಿಯು ಆತ್ಮ ಸಮಾಧಿ ಯೋಗದಿಂದ ಪಡೆದುಕೊಂಡಳು. ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಅರಣ್ಯಕಾಂಡದಲ್ಲಿ 74ನೆಯ ಸರ್ಗವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇ. ನಮಸ್ಕಾರ.